ಸಾಲ ಮಾಡಿದರೆ ಹೊನ್ನ ಶೂಲಕ್ಕೇರುವುದು ಎನ್ನುವುದೊಂದು ಮಾತು. ವಿಪರೀತ ಸಾಲ ಮಾಡಿ ಜೀವ ಕಳೆದುಕೊಂಡಂತಹ ಹಲವಾರು ಉದಾಹರಣೆಗಳಿವೆ. ಅದೇ ರೀತಿ ಧಾರ್ಮಿಕ ವಿದ್ವಾಂಸರೊಬ್ಬರು ಮನೆ ಕಟ್ಟಲು ಸಾಲ ಮಾಡಿ ಅದರ ಉರುಳಿಗೆ ಸುಳುಕಿ ಜೀವ ಕಳೆದುಕೊಂಡಿದ್ದಾರೆ. ಅತ್ಯಂತ ದುರದೃಷ್ಟಕರವಾದಂಥ ಘಟನೆ. ಜೀವ ಕಳೆದುಕೊಂಡಂತಹ ಧಾರ್ಮಿಕ ವಿದ್ವಾಂಸರು ಸ್ಥಳೀಯವಾಗಿ ಅತ್ಯುತ್ತಮ ವ್ಯಕ್ತಿ. ಅವರ ಬಗ್ಗೆ ಎಲ್ಲರಿಗೂ ಗೌರವ ಆದರಗಳಿವೆ. ಯಾರೊಂದಿಗೂ ಉಡಾಫೆಯಾಗಿ ಮಾತನಾಡಿದವರಲ್ಲ, ಸೌಮ್ಯ ಸ್ವಭಾವದವರು ಮತ್ತು ಯಾರೊಂದಿಗೂ ಅವರು ಜಗಳ ಕಾದವರು ಅಲ್ಲ. ಅಂತಹ ವ್ಯಕ್ತಿ ತನ್ನ ಪತ್ನಿ ಮತ್ತು 2 ಮಕ್ಕಳನ್ನು ಬಿಟ್ಟು ಜೀವ ಕಳೆದುಕೊಂಡಿದ್ದಾರೆ ಎಂದರೆ ಅದಕ್ಕೆ ಕಾರಣವಾದದ್ದು ಅವರೇ ವಾಯ್ಸ್ ರೆಕಾರ್ಡಲ್ಲಿ ಹೇಳಿದಂತೆ ಸಾಲ. ಆ ವಾಯ್ಸ್ ರೆಕಾರ್ಡ್ ಒಮ್ಮೆ ಕೇಳಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಮಂಚು ರಾಹತಲ್ಲಿ ಮಂಚು ನಾನು ಅಸ್ರಫ್ ಉಸ್ತಾದ್ ಗೊತ್ತಾಯ್ತಾ? പിന്നെന്ത് ചൊന്നിങ്ങ ಮಂಚು ನಾನೂರು ಬಾರಿ ಇವರು ಕುಡುಕಲು ಕುಡುങ്ങിರೆ ನಂಡೆ ನಾನು ಅಗ ಕಟ್ಟೊಂಬತ್ತು ನಿವೃತ್ತಿ ಇಲ್ಲ ಅಂಟು ನಾನು ಲೋನ್ എടുത്തിರಿ ചെന്നിങ്ങ ಆಗ ಪಾದಿಲ್ ಬಾಕಿ ಆವಿಡು ಚೊಂತು ಆಲ್ಮಾರಲ್ಲಿ ಚೊನ್ನಾರು ನಿಂಗೆ ಲೋನ್ കിട്ടറല്ലോ ವರ್ಗ ಜಾಗಲ್ಲಿ എന്താവല്ല നിങ്ങൾ ലോൺ എടുക്കോറും അങ്ങനെ ബാങ്കുമായിട്ടുള്ള വഴിപാട്ട് വേണ്ട ചൊന്തു എൻ്റെ മനസ്സിൽ ಇಂತು പിന്നെ ചൊല്ലുമ്പോഴത്തേക്കല്ലോ ഓർക്കത്ത് ആക അവിടെ ആവട്ട് പിന്നെ ആക്കടെಪ್ಪ ಚೊಂತ അങ്ങനെಲ್ಲ വിചാരിച്ചിട്ട് പിന്നെ ഞങ്ങളെ പഴയാക ಬೂಳಕಾಯಿಡು പഴയ ಅವತ್ತಲು ಏನು ಅದರ ರಿಪೇರಿ ಆಕಡೆ വേണ്ട ಚೊಂತೆಲ್ಲ പുതിയത് കെട്ടിയിട്ട് അത് ನಾನು ലോൺ എടുത്തിട്ട് വലിയ എന്താണ് അപ്പം ನಾನು കിട്ടിയിട്ട് ലോണ് ഇപ്പായിത്തിക്കിട അതിരെ ಅವರು വലിയ ಅವರು ಬ್ಯಾಂಕುമായിട്ടുള്ള വഴിപാട്ടിൻ്റെ വിഷയത്തിൽ ಗೊತ್ತಾവിടും. ഇപ്പോൾ 6 ಲಕ್ಷ ರೂಪಾಯಿ ನಾನು എടുത്തിರೆ ಬ್ಯಾಂಕಿൽ 6 ಲಕ್ಷ ರೂಪಾಯಿ എന്ത് ലോൺ എടുത്തിರೆ. അതിപ്പോൾ 2018 മേല് എടുത്ത ലോണ് 6 ಲಕ್ಷ ರೂಪಾಯಿ. ನಾನು ಒಂದು ಇಂಡು ಬ್ಯಾಂಕ್ പോയിട്ട് അതിരെ ഒന്ന് നോക്ക എന്തായിട്ട് ലോണിൻ്റെത് തിങ്കൾ ലോൺ കിട്ടിക്കൊണ്ടുണ്ടല്ലേ. അങ്ങനെ പോയിട്ട് നോക്കുമ്പോഴത്തേക്ക് എൻ്റെ ലോണിൻ്റെ ನಾನು എടുത്ത പൈസമേ അവിടെ ഇതായിട്ടില്ല. ನಾನು കെട്ടിട്ടത് ಎಲ್ಲ ಇಂಟ್ರೆಸ್ಟಿಗೆ പോയി ಉಂಟುള്ള ಅಂಟು. ഇപ്പോൾ 6 ತಾರೀಕಿಂಡು തോളം ಏನು ನಾನവിടെ ಏನು ಕೆಟ್ಟಗೋಡು ಉಂಟು ಇತ್ರത്തോളം ಕೆಟ್ಟಿയത് ಆಯ್ತല്ലേ. ಏನು ನಾನು ಇಂಡು ನಕ್ಕ അവിടെ ಕ್ಲೋಸ್ ಆಕಡೆಂಗೆ ಬ್ಯಾಂಕಿಡದು എന്നും ನಾನು എന്താക്കണുള്ള ഇണ്ടത്തെ ഡേറ്റിಗೆ 6,83,000 ರೂಪಾಯಿ 83,418 ರೂಪಾಯಿ ನಾನು ಬೆರ್ದಿങ്ങനെ കേട്ടെ എത്ര ഉണ്ട് ನಾನು അതിരെ ക്ലോസ് ആക്കിടെങ്ക അല്ലെങ്കിൽ ഉണ്ട് അത് ഇനി എത്ര കെട്ടുകയാണ് കിട്ടും ചൊന്തു. അപ്പോൾ ಮ್ಯಾನೇಜರ್ അങ്ങനെ ചൊന്തു 6 ಲಕ್ಷത്തി എന്നും 6 ಲಕ್ಷത്തി ಅದೇ ನಾ ഇപ്പോൾ ചൊന്നി 6,83,418 ರೂಪಾಯಿ എന്നും നക്ക് എന്താക്കണം കെട്ടൊക്കെ അത് ഉണ്ടാവുകയാണ്. അത് 30 ವರ್ಷത്തേതുള്ള 300 ತಿಂಗಳು. അങ്ങനെ നാണിപ്പോൾ വായിസ് നിൽക്കിട കാരണം നാണ് എൻ്റെ ഈ ലോണിൻ്റെ വിഷയത്തിൽ ആരെങ്കിലും ഒരാൾ നിൻ്റെ കെയർഫുൾ ചെന്നെങ്കിൽ നാണങ്ങൾക്ക് എന്താക്കട്ടെ എൻ്റെ ഡോക്യുമെൻറ്റ്സ് എല്ലാം ಬ್ಯಾಂಕಿರದೊಂದು എൻ്റെ ಒಂದು ಬಚಾವಾಕಿಡೆಂಗೆ ನಾನು ಡಾಕ್ಯುಮೆಂಟ್ಸ್ എൻ്റെ ಎಲ್ಲ ಅಂಗಲ ಕೈಲಿ ಒರಿಜಿನಲ್ ಕೊಡ್ತಿತ್ತು. ತಿಂಗಳಿಗೆ ನಾನು ഒരു ಅಮೌಂಟ್ ಅಂಕು എൻ്റെ ಸಂಬಳ ನಕ್ಕೆ എനിക്ക് ಗೊತ್ತುಂಟല്ലോ ಉಸ್ತಾದಮಾರ ಸಂಬಳ 11,000 ಸಂಬಳ അതിലിടയ്ക്ക് 5,000 ചില്ലറ് ഇത് തിങ്കളിടവുണ്ട്. അതെല്ലാം നക്കെനിപ്പോൾ കുറേ ടൈം അത് കിട്ടേണ്ടി കുറവല്ലേ. അങ്ങനെ ನಾನು എൻ്റെ ഇത് ಬ್ಯಾಂಕಿರದೊಂದು എൻ്റെ ಬಚಾವಾಕಿತ್ತು. പിന്നെ അങ്ങനെ ನಾನು ഇൻഷാ അല്ലാഹ് ತಿಂಗಳಿಗೆ ഇത്ര അങ്ങനത്തെ ചില ആൾമാരെ കാസ് ഇന്നെല്ലാം അങ്ങനെ
ഒരു ഹെൽപ്പ് കാണാൻ നിങ്ങൾ നാണ് മുന്നോളെ എന്നൊക്കെ കിർസ നിങ്ങൾ മനസ്സിച്ചു എല്ലാവർക്കും ഹെൽപ്പ് ആക്കിയിട്ട് ആൾമാർ രഹസ്യമായിട്ടും എല്ലാ നിലക്കും ഉപകാര ആക്കിടങ്ങല്ലേ അപ്പോൾ ನಕ್ಕು ನಿಕ್ಕು ವಾಯ್ಸ್ ರಚಂತು ಅವ್ರ ಮನಸ್ಸಾಯಿತು അങ്ങനെ ಇದಕ್ಕೆ എന്ത് ಸೊಲ್ಯೂಷನ್ ಚೊಲ್ற ನಿಂದ ರಿಪ್ಲೈ അങ്ങനെ ನಾನು വളരെ ആകാംക്ഷയോട് ನಾನು കാത്തോണ്ടുള്ളേ ನಾನು ഇതിൽ ಬಚಾವಣೆ ನಾನು ಹೆಂಗಣ ಅದು ರೂಟ್ ನಾ പിടിക്കണം ಸುಹಲ್ತಿ ಎಲ್ಲ ಕೂಡಿತ್ತು ನಾನು ಎಂದಾಕೈತೆ ഞങ്ങളെ ತಿಂಗಳಿಗೆ ನಾನು ಚೊಲ್ಲೆ ಸುಹಲ್ತಿ ಆದಿತ್ತೆಲ್ಲ ಕೂಡಿತ್ತು ನಾನು ಎಂದಾಕೈತೆ പിള്ളಾಕಾತೇನೆ ഇത് ನಾನು ನಕ್ಕು എത്ര എത്രയോ കാസ് നക്ക് ലക്ഷ നക്ക് അവിടെ ഉണ്ട് ആയെങ്കിൽ തീർച്ചയപ്പ ചെന്തു അള്ളാഹു ആലം അങ്ങനെ എൻ്റെ ഇതിലൊന്ന് ബച്ചവാക്കു ഏതെങ്കിലും ഒരു തെറിവുണ്ടാണ് അങ്ങനെ ഒന്ന് നാളേക്ക് ಮೆಸೇಜ್ ಇಟ್ಟೆ ಮಂಚು ಇನ್ಶಾ ಅಲ್ಲಾ. ಮಂಗಳೂರಿನ ಹೊರವಲಯದ ಮಂಜನಾಡಿ ಸಮೀಪದ ಉರುಮನೆ ಎಂಬಲ್ಲಿ ಒಂದು ಮಸೀದಿ ಇದೆ. ಆ ಮಸೀದಿಯಲ್ಲಿ ಮೌಲ್ವಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದವರು ಮೊಹಮ್ಮದ್ ಅಶ್ರಫ್ ಮಾಲಿಕಿ ಅಂತೇಳಿ. ಸುಮಾರು 40 ವರ್ಷ ಪ್ರಾಯ, ವಿವಾಹಿತ, 2 ಮಕ್ಕಳಿದ್ದಾರೆ. ಮಂಜನಾಡಿಯ ಮಂಗಳಾಂತಿ ಕ್ವಾರ್ಟರ್ಸ್ನಲ್ಲಿ ಅವರ ಮನೆ ಇರುವುದು. ಅವರು ಸ್ಥಳೀಯ ಉರುಮನೆ ಮಸೀದಿಯಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಹಳೆಯ ಮನೆ ಕುಸಿದು ಬೀಳುವ ಹಂತದಲ್ಲಿ ಇತ್ತು. ಆ ಕಾರಣಕ್ಕಾಗಿ ಅವರು ಹೊಸ ಮನೆಯೊಂದನ್ನು 2017ರಲ್ಲಿ ನಿರ್ಮಿಸಿದರು. ಅದಕ್ಕಾಗಿ ಬ್ಯಾಂಕಿನಿಂದ 6 ಲಕ್ಷ ರು ಸಾಲ ಮಾಡಿದ್ದರು. ಅದು ಗೃಹ ಸಾಲ. 30 ವರ್ಷಗಳ ಅವಧಿಯಲ್ಲಿ ಆ ಸಾಲವನ್ನು ಅವರು ತೀರಿಸಬೇಕಿತ್ತು. ತಿಂಗಳಿಗೆ ಸುಮಾರು 3,000 to 4,000 ಒಳಗೆ EMI ಅಂದರೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಬರ್ತಾ ಇತ್ತು. ಅದನ್ನು ಅವರು ಕ್ರಮಬದ್ಧವಾಗಿ ಕಟ್ತಾ ಇದ್ದರು. ಅಂತಹ ಹಿನ್ನೆಲೆಯಂತ ಮೊಹಮ್ಮದ್ ಅಶ್ರಫ್ ಮಾಲಿಕಿ ಅವರು ಜೂನ್ 30ರಂದು ಸಂಜೆ 4:30 ವೇಳೆಗೆ ಮಸೀದಿಗೆ ಹೋಗ್ತೇನೆ ಅಂತ ಮನೆಯಲ್ಲಿ ಹೇಳಿ ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗಿದ್ದರು. ಅದಕ್ಕಿಂತ ಇಂದಿನ ದಿನ ಅಂದರೆ ಜೂನ್ 29ರಂದು ರಾತ್ರಿ ತನ್ನ ಪತ್ನಿಯೊಂದಿಗೆ ಮಾತನಾಡುವಾಗ ಅವರು ಅನ್ಯಮನಸ್ಕರಾಗಿ ಮಾತನಾಡಿದರು. ಸಾಲದ ಹೊರೆ ತಲೆ ಮೇಲೆ ಇದೆ, ಇದನ್ನು ತೀರಿಸುವ ದಾರಿ ಕಾಣುತ್ತಿಲ್ಲ ಎನ್ನುವ ರೀತಿಯಲ್ಲಿ ಮಾತನಾಡಿದರು. ಆಗ ಪತ್ನಿ ಅವರನ್ನು ಸಮಾಧಾನ ಮಾಡಿದರು. ನಿಮ್ಮನ್ನು ಬಿಟ್ಟರೆ ನಮಗೆ ಯಾರಿದ್ದಾರೆ, ನೀವು ಅಂತಹ ಮಾತುಗಳನ್ನು ಆಡಬಾರದು ಎಂದು ಹೇಳಿದ್ದರು. ತದನಂತರ ಮೊಹಮ್ಮದ್ ಅಶ್ರಫ್ ಮಾಲಿಕಿ ಅವರು ಮನೆಯಲ್ಲಿದ್ದು ಸಂಜೆಯ ವೇಳೆಗೆ ತನ್ನ ಸ್ಕೂಟರಲ್ಲಿ ಹೊರಟಿದ್ದರು. ಆದರೆ ಅವರು ಮಸೀದಿಗೆ ಹೋಗಿರಲಿಲ್ಲ. ರಾತ್ರಿ ವೇಳೆ ಮನೆಗೂ ಬರಲಿಲ್ಲ. ಅವರ ಪತ್ನಿ ಪರಿಚಯದವರೊಂದಿಗೆ ಕೇಳಿದ್ದಾರೆ. ಆಗ ಅವರು ಮಸೀದಿಗೆ ಬರಲಿಲ್ಲ ಎನ್ನುವಂಥ ಮಾಹಿತಿಗಳು ಲಭ್ಯ ಆಯಿತು. ಸ್ಥಳೀಯ ಕೆಲವರು ಸೇರಿಕೊಂಡು ಕೊಣಾಜೆ ಪೊಲೀಸರಿಗೆ ದೂರು ನೀಡಿದರು. ಕೊಣಾಜೆ ಪೊಲೀಸರು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿಕೊಂಡ್ರು. ಮರುದಿನ ಅಂದರೆ ಜುಲೈ 1ರಂದು ಬೆಳಿಗ್ಗೆ ಗುರುಪುರ ಸೇತುವೆಯಲ್ಲಿ ಅವರ ದ್ವಿಚಕ್ರ ವಾಹನ ಪತ್ತೆಯಾಯಿತು. ಸ್ಥಳೀಯರು ಸೇತುವೆಯಲ್ಲಿ ನಿಂತದ್ದ ದ್ವಿಚಕ್ರ ವಾಹನವನ್ನು ನೋಡಿ ಅದರ ಫೋಟೋ ತೆಗೆದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟರು. ಆ ವಿಡಿಯೋವನ್ನು ಮಂಜನಾಡಿ ಪರಿಸರದ ಯುವಕರು ನೋಡಿದರು. ಇದು ಮೊಹಮ್ಮದ್ ಅಶ್ರಫ್ ಅವರ ಸ್ಕೂಟರು ಎನ್ನುವುದು ಅವರಿಗೆ ಖಚಿತವಾಯಿತು. ತಕ್ಷಣ ಆ ಪರಿಸರದ ಯುವಕರು ಎಲ್ಲರೂ ಗುರುಪುರ ಸೇತುವೆ ಬಳಿಗೆ ಬಂದರು. ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಲಾಯಿತು. ಅವರೂ ಬಂದರು. ಬಜ್ಪೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದರು. ಮತ್ತು ಹೊಳೆಯಲ್ಲಿ ಹುಡುಕಾಟ ನಡೆಸಿದಾಗ ಮೊಹಮ್ಮದ್ ಅಶ್ರಫ್ ಅವರ ಮೃತದೇಹ ಪತ್ತೆಯಾಗಿದೆ. ಅವರು ಸೇತುವೆಯಿಂದ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವುದಂತೂ ಸ್ಪಷ್ಟವಾಗಿದೆ.
ಇಸ್ಲಾಂ ಧರ್ಮದಲ್ಲಿ ಆತ್ಮಹತ್ಯೆ ಎನ್ನುವುದು ಮಹಾಪಾಪ ಅಂತ ಹೇಳ್ತಾರೆ. ಆದರೆ ಇಸ್ಲಾಂ ಧರ್ಮದ ಬೋಧನೆಗಳನ್ನು ಮಕ್ಕಳಿಗೆ ಕಲಿಸುವಂತಹ ಉಸ್ತಾದ್ ಅವರೇ ಆ ಕೃತ್ಯ ಮಾಡಿರುವುದು ಮಾತ್ರ ಖೇದಕರ. ಇದಕ್ಕೆ ಮೂಲ ಕಾರಣವಾದದ್ದು ಅವರು ಮಾಡಿರುವಂಥ ಸಾಲ ಅಂತ ಹೇಳ್ತಾರೆ. ಸಾಲವನ್ನು ತೀರಿಸಲಿಕ್ಕೆ ಬೇರೆ ಯಾವುದೇ ದಾರಿ ಕಾಣದಿದ್ದಂತಹ ಸಂದರ್ಭದಲ್ಲಿ ಅವರು ಈ ನಿರ್ಧಾರ ಮಾಡಿಕೊಂಡಿದ್ದಾರೆ ಅಂತ. ಸಾಮಾನ್ಯವಾಗಿ ಮಸೀದಿಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಧಾರ್ಮಿಕ ವಿದ್ವಾಂಸರಿಗೆ ಮಸೀದಿಯ ಆಡಳಿತ ಸಮಿತಿ ನೀಡುವಂತಹ ಸಂಬಳ ಅಷ್ಟಕ್ಕಷ್ಟೇ ಎನ್ನುವ ಮಾತುಗಳಿವೆ. ಆರ್ಥಿಕವಾಗಿ ಸಬಲವಾಗಿರುವಂತಹ ಮಸೀದಿಗಳಲ್ಲೇ ಖತೀಬರಿಗೆ, ಉಸ್ತಾದ್ಗಳಿಗೆ, ಅವರಿಗೆ ಸಹಾಯಕರಾಗಿದ್ದವರಿಗೆ ನೀಡುವ ಸಂಬಳ 10,000 to 20,000 ಒಳಗೆ. ಆ ಸಂಬಳದಲ್ಲಿ ಅವರು ಸಂಸಾರವನ್ನು ನಿಭಾಯಿಸಬೇಕು ಮತ್ತು ಮಸೀದಿಯ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಒಟ್ಟಾರೆಯಾಗಿ ಅವರ ಜೀವನ ಕಷ್ಟಕರವಾದಂಥ ಜೀವನ. ಕೆಲವೊಂದು ಆರ್ಥಿಕ ಬಲಾಢ್ಯರಿದ್ದವರು ಆಗಿಂದಾಗೆ ಸ್ವಲ್ಪ ಸ್ವಲ್ಪ ಹಣವನ್ನು ಕೊಡುವಂತಹ ಪದ್ಧತಿ ಇದೆ. ಪ್ರತಿ ಮನೆಯವರು ಮಸೀದಿಗೆ ತಿಂಗಳಿಗೆ 50 ರೂಪಾಯಿ, 100 ರೂಪಾಯಿ ಈ ರೀತಿಯಾಗಿ ದೇಣಿಗೆ ಕೊಡುವಂಥ ಪದ್ಧತಿಯೂ ಇದೆ. ಆದರೆ ಆ ದೇಣಿಗೆ ಹಣದಲ್ಲಿ ಖತೀಬರಿಗೆ, ಉಸ್ತಾದವರಿಗೆ ಮತ್ತವರ ಸಹಾಯಕರಿಗೆ ಸಿಗುವಂಥದ್ದು ಅತ್ಯಲ್ಪ. ಈ ಹಿನ್ನೆಲೆಯಲ್ಲೇ ಆ ಧಾರ್ಮಿಕ ವಿದ್ವಾಂಸರು ಸಮಾಜಕ್ಕೆ ಉತ್ತಮ ಬೋಧನೆ ನೀಡುವಂತಹ ಮಹನೀಯರುಗಳು ಕಷ್ಟ ಜೀವನವನ್ನು ನಡೆಸುತ್ತಿದ್ದಾರೆ ಎನ್ನುವುದಕ್ಕೆ ಮೊಹಮ್ಮದ್ ಅಶ್ರಫ್ ಮಾಲಿಕಿ ಅವರ ದುರಂತ ಸಾವು ಒಂದು ಉದಾಹರಣೆಯಾಗಿ ನಿಲ್ತದೆ. ಬಹು ಆಡಂಬರದ ಉರೂಸು ಮಾಡ್ತಾರೆ, ಬಹು ಆಡಂಬರದ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾರೆ, ಬಹು ವೆಚ್ಚದಲ್ಲಿ ಮಸೀದಿಗಳ ನಿರ್ಮಾಣ ಆಗುತ್ತೆ. ಆದರೆ ಆ ಮಸೀದಿಗಳಲ್ಲಿ ಕೆಲಸ ಮಾಡುವಂತಹ ಉಸ್ತಾದ್ಗಳಿಗೆ, ಖತೀಬರಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯ ನೀಡುತ್ತಿಲ್ಲ ಎನ್ನುವಂತಹ ಕೊರಗು ಆ ಸಮುದಾಯದಲ್ಲಿ ಇದೆ. ಇದಕ್ಕೆ ಪೂರಕವಾಗಿ ಮೊಹಮ್ಮದ್ ಅಶ್ರಫ್ ಅವರ ಮಾಲಿಕಿಯವರ ನಿಧನದ ತಕ್ಷಣ ಸ್ಥಳೀಯರೊಬ್ಬರು ಫೇಸ್ಬುಕ್ನಲ್ಲಿ ಉದ್ದದೊಂದು ಲೇಖನ ಬರೆದಿದ್ದಾರೆ. ಅದು ಆ ಸಮುದಾಯದ ಪ್ರಮುಖರ ಕಣ್ಣು ತೆರೆಸಿದರೆ ಮಾಲಿಕಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೋದು. ಎಲ್ಲ ಮಸೀದಿಗಳ ಆಡಳಿತ ಮಂಡಳಿಯವರು ಈ ಬಗ್ಗೆ ಚಿಂತನೆ ನಡೆಸಬೇಕು ಎನ್ನುವುದು ಸ್ಥಳೀಯರ ಅಭಿಪ್ರಾಯ ಆಗಿದೆ.